ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಲ್ಲಿ ನೋಡಿ, ಇದು ಸೂಜಿ ಮಲ್ಲಿಗೆ ಗಿಡ ನಮ್ಮದು. ನಿನ್ನೆ ಬಿಡಿಸಿಲ್ಲ, ಸಾಯಂಕಾಲ ಹೂವು ಎಲ್ಲ ಹಾಗೆ ಇದೆ. ನಾನು ಮರ್ತುಬಿಟ್ಟೆ ನಿನ್ನೆ ಸಾಯಂಕಾಲ ಹೂವು ಹರಿಯೋದು, ಹಾಗಾಗಿ ಎಲ್ಲ ಹೂವು ಹಾಗೆ ಇದೆ. ಇವಾಗ ಬಿಡಿಸ್ಕೊತೀನಿ ಎಲ್ಲ. ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಮೆಂಟ್ ಕೊಡಿ. ನನ್ನ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕಮೆಂಟ್ ಕೊಡಿ. ನನಗೂ ಮೋಟಿವೇಶನ್ ಸಿಗುತ್ತೆ ಮತ್ತೊಂದು ವಿಡಿಯೋ ಮಾಡೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕನಕಾಂಬ್ರ ಹೂಗಳೆಲ್ಲ ಬಿಡಿಸ್ಬೇಕು. ಇವತ್ತು ಸಾಯಂಕಾಲ ಬಿಡಿಸ್ತೀನಿ ಕನಕಾಂಬ್ರ ಹೂವು ಮತ್ತು ಸೂಜಿ ಮಲ್ಲಿಗೆ ಎಲ್ಲ. ಈಗ ಅರಳಿದ್ದು ಸೂಜಿ ಮಲ್ಲಿಗೆನ ಬಿಡಿಸ್ಕೊಂಡು ಹೋಗ್ತೀನಿ. ನೋಡಿ ಎಷ್ಟಕ್ಕೊಂದು ಕನಕಾಂಬ್ರ ಹೂವಾಗಿದೆ. ನೋಡಿ ಇಲ್ಲೆಲ್ಲ ಭಾಳಷ್ಟು ಗಿಡಗಳಿದೆ ನನ್ನ ಹತ್ರ ಕನಕಾಂಬ್ರ ಹೂವುದು. ನೋಡಿ ಸೂಜಿ ಮಲ್ಲಿಗೆ ಇದು ಅರಳಿಲು ಬಿಡಿಸ್ಕೊಂಡು ಹೋಗ್ತೀನಿ ಸಾಯಂಕಾಲ. ಮತ್ತು ಇದು ಮಗ್ಗಿಗಳನ್ನು ಹರ್ಕೊಂಡು ಹೋಗ್ತೀನಿ. ಗುಂಡ್ಮಲ್ಲಿಗಿದು ಸೀಸನ್ ಮುಗೀತು, ಆದ್ರೂ ಗಿಡದಲ್ಲಿ ಒಂದು 10-15 ಆದರೂ ಹೂವು ಸಿಗುತ್ತೆ. ಒಂದು 4-5 ಗಿಡ ಇದೆ, ಎಲ್ಲದರಲ್ಲೂ ಸಿಗುತ್ತೆ ಹೂವು. ಇಲ್ಲಿ ನೋಡಿ ಇಷ್ಟಕ್ಕೊಂದು ಕನಕಾಂಬ್ರಗಳು ಇದೆ ನನ್ನ ಹತ್ರ. ಸಾಯಂಕಾಲ ಅರ್ಧ ಬಿಡಿಸ್ತೀನಿ, ಮತ್ತು ಮಾರನೇ ದಿವಸ ಮತ್ತೆ ಅರ್ಧ ಬಿಡಿಸ್ತೀನಿ. ಇಲ್ಲಿ ನೋಡೋಣ ಬನ್ನಿ. ಹೈಬ್ರಿಡ್ ದಾಸಗಳು ಮತ್ತು ಕನಕಾಂಬ್ರ ಗಿಡ ಇಲ್ಲಿದೆ ನೋಡಿ. ಇದು ಗಂಧರಾಜ ಅಂತ. ಇದು 2 ವರ್ಷದಿಂದ ತೊಗೊಂಬಂದಿಟ್ಟಿದ್ದೆ, ಅದು ಬೆಳಿತಾನೇ ಇರಲಿಲ್ಲ. ಈಗೆಲ್ಲ ಸ್ವಲ್ಪ ಗೊಬ್ಬರ ಅದು ಇದು ಹಾಕಿದ್ದಕ್ಕೆ ಸ್ವಲ್ಪ ಇಂಪ್ರೂವ್ ಆಗಿದೆ ಗಿಡ. ಇಲ್ಲಿ ನೋಡಿ ಇಲ್ಲೆಲ್ಲ ಕನಕಾಂಬ್ರ ಹೂಗಳು. ಇವೆಲ್ಲ ಒಂದೇ ಸಲ ಬಿಡಿಸಿ ಒಂದು 10 ಮೊಳ ಆಗುತ್ತೆ. ಅಷ್ಟು ಕಟ್ಟಕ್ಕೆ ನನಗೆ ಪೇಷನ್ಸ್ ಇಲ್ಲ, ಹಾಗಾಗಿ ಜಾಸ್ತಿ ಬಿಡಿಸ್ಕೊಳ್ಳಲ್ಲ. ಇಲ್ಲಿ ನೋಡಿ ಹೈಬ್ರಿಡ್ ದಾಸಾಳಗಳು ಇವತ್ತು ಭಾಳಷ್ಟು ಬಿಟ್ಟಿದೆ ನೋಡಿ. ಇದು ತ್ರಿಬಲ್ ಕಲರ್ ಇದೆ. ಇದು ಆಸ್ಟ್ರೇಲಿಯನ್ ವೆರೈಟಿ ಅಂತಾರೆ. ಇದು ಗ್ರಾಫ್ಟೆಡ್ ಗಿಡ ಇದು. ಇಲ್ಲಿ ನೋಡಿ ಪರ್ಪಲ್ ದಾಸಾಳನೂ ಬಿಟ್ಟಿದೆ ಇಲ್ಲಿ ನಮ್ಮ ಗಿಡದಲ್ಲಿ ಇವತ್ತು. ಪರ್ಪಲ್ ದಾಸಾಳ, ಪರ್ಪಲ್ ಗೌರಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಗೌರಿ ಹೂವು ಪರ್ಪಲ್ ಕಲರ್, ಮತ್ತಿಲ್ಲೆಲ್ಲ ಆರೆಂಜ್ ಎಲ್ಲೋ ಶೇಡಲ್ಲಿ ಭಾಳಷ್ಟು ಬಿಟ್ಟಿದೆ ಇವತ್ತು ದಾಸಾಳ. ಆ ಕಡೆ 2 ಕಾಣ್ತಾ ಇರೋದು ಹೊಸದಾಗಿ ಬಿಟ್ಟಿರೋದು. ಇನ್ನು ಸಣ್ಣ ಪಾಟಲ್ಲೇ ಇದೆ, ಇನ್ನು ದೊಡ್ಡ ಪಾಟಲ್ಲಿ ಶಿಫ್ಟ್ ಮಾಡಿಲ್ಲ. ಅದನ್ನು ಶಿಫ್ಟ್ ಮಾಡಬೇಕು. ಇಲ್ಲೊಂದಿದೆ ನೋಡಿ ಕಾಪರ್ ಕಲರ್ದು. ಇಲ್ಲೆಲ್ಲ ಕನಕಾಂಬ್ರ ಗಿಡ ಆಗಲೇ ತೋರಿಸಿದ್ನಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ ಶಾವಂತಿ ಗಿಡಗಳು ಮತ್ತು ದಾಸಾಳದ ಗಿಡ. ಭಾಳ ದೊಡ್ಡದಾಗಿದೆ ನನ್ನ ದಾಸಾಳ ಗಿಡ. ಅವು ಕಟ್ ಮಾಡ್ಬೇಕಂತೀನಿ, ಕಟ್ ಮಾಡೋಕ್ಕೂ ಮನಸ್ಸು ಬರ್ತಾಯಿಲ್ಲ. ಇದು ರೋಸು ಡಬಲ್ ಶೇಡಲ್ಲಿದೆ. ಈ ಸಲ ನಾನು ರೋಸ್ ಗಿಡಗಳು ಚೆನ್ನಾಗಿ ಬರ್ತಾಯಿಲ್ಲ ನೋಡಿ. ಯಾರಿಗಾದರೂ ಏನಾದರೂ ಗೊಬ್ಬರದ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ಯೂಸ್ ಮಾಡ್ತೀನಿ. ಇದು ನಂದಿ ಬಟ್ಲ ಯಾವುದು ಅಂತ ಗೊತ್ತಿಲ್ಲ. ಹೂವು ಅರಳಿದ ಮೇಲೆ ತೋರಿಸ್ತೀನಿ. ಇನ್ನು ಚಿಕ್ಕ ಗಿಡ ಇದೆ. ಇದೆಲ್ಲ ಕನಕಾಂಬ್ರ ಗಿಡಗಳು ನೋಡಿ. ನಾನು ವಿಡಿಯೋ ಇಷ್ಟ ಆದರೆ ನೋಡಿ ಕಮೆಂಟ್ ಮಾಡಿ. ಇವತ್ತು ಪಿಂಕ್ ದಾಸಾಳ ಭಾಳ ಬಿಟ್ಟಿಲ್ಲ, ಸ್ವಲ್ಪನೇ ಬಿಟ್ಟಿದೆ. ಇದು ಸ್ಯಾಂಡಲ್ ಕಲರ್. ಇಷ್ಟೇ ಹೂವು ಬಿಡ್ತಾ ಇದೆ. ಇದನ್ನು ಕಟ್ ಮಾಡ್ಬೇಕನ್ನೋಷ್ಟರೊಳಗೆ ಜಗ್ಗು ಹೂವು ಬಿಡುತ್ತೆ. ಹಾಗೆ ಕಟ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಕೆಳಗಿನ ಗಿಡಗಳು ಬೆಳೀತಾ ಇಲ್ಲ. ಇದ್ರ ದಾಸಾಳ ಗಿಡ ದೊಡ್ಡದಾಗಿದೆ. ಇದ್ರೂ ಒಂದು 4-5 ಗಿಡ ಕಟ್ಟಿಂಗ್ ಮಾಡಿ ರೆಡಿ ಮಾಡಿದ್ದೀನಿ. ಸ್ವಲ್ಪ ಹೂವು ಕಡಿಮೆ ಆದರೆ ಕಟ್ ಮಾಡಿ ಬೇರೆ ಕಡೆ ಹಚ್ಚೋಣ ಅಂತ. ಇದು ಕೆಂಪು ದಾಸಾಳದ ಗಿಡ. ಇದು ನಮ್ಮ ಕ್ವಾರ್ಟರ್ಸಲ್ಲಿ ಬೇರೆಯವ್ರು ಯೂಸ್ ಮಾಡ್ಕೊಳ್ಳಿ. ಹೂಗಳನ್ನು ತಮ್ಮ ಮನೆಗೆ ತೊಗೊಂಡು ಹೋಗ್ತಾರೆ, ದೇವ್ರದ್ದು ಹೂವು. ಹಾಗಾಗಿ ಇದು ಒಂದು ಕಾರ್ನರಿಗೆ ಒಂದು ಹಾಕಿದ್ದೀನಿ. ಬಿಡಿಸ್ಕೊಂಡು ಹೋಗ್ತಾರೆ ಅವರು ಹೂವುಗಳು. ಬೇರೆಯವ್ರಿಗಂತಲೇ ಒಂದು ಗಿಡ ಎಕ್ಸ್ಟ್ರಾ ಹಾಕಿದ್ದೀನಿ ನಾನು. ಇಲ್ಲೆಲ್ಲ ಬಿಳೆ ದಾಸಾಳ ಗಿಡಗಳು. ಬಿಳೆ ದಾಸಾಳ ಇದೆ, ಪಿಂಕ್ ಕಲರ್ ರಾಣಿ ಪಿಂಕ್ ಕಲರ್ ದಾಸಾಳನೂ ಇದೆ, ಡಬಲ್ ಪೆಟಲ್ ಬೇಬಿ ಪಿಂಕು ಇದೆ, ಇದು ರೆಡ್ಡೂ ಇದೆ. ಇಲ್ಲೇ ಇಷ್ಟೆಲ್ಲ ಇದೆ. ಕಬ್ಬಿನ ಗಿಡನೂ ಇದೆ, ಕಬ್ಬನ್ನು ಬೆಳೀತಾ ಇದೆ ನೋಡಿ ನನ್ನ ಗಿಡಗಳು ಎಷ್ಟಿದೆ ಅಂತ. ಈ ಕಡೆ ಹೋದರೆ ಈ ಕಡೆ ಗುಂಡ್ಮಲ್ಲಿಗೆ ಮತ್ತು ಶಾವಂತಿ ಗಿಡಗಳು. ನೋಡಿ ಇಲ್ಲೆಲ್ಲ ಸೇವಂತಿ ಗಿಡಗಳು.
ಈ ಸಲ ಸೇವಂತಿಗೆ ಶ್ರಾವಣದಲ್ಲಿ ಜಗ್ಗು ಹೋಗ್ಬಿಡುತ್ತೆ ನಮಗೂ. ನೋಡಿ ಎಷ್ಟು ಕೊಂದಿದೆ ನೋಡಿ ಸ್ಯಾಂಡಲ್ ಹೂವು. ಬನ್ನಿ ಹೂವು ಹಾರ್ವೆಸ್ಟ್ ಮಾಡೋಣ. ಬೇರೆ ಹೂವು ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ, ವಿಡಿಯೋ ಮಾಡಲಿಲ್ಲ, ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅಂತ. ಅವು 4 ಬಣ್ಣದ್ದು ಬಿಡಿಸ್ಕೊಂಬಂದಿನಿ. ಹೈಬ್ರಿಡ್ ಅಷ್ಟೇ ಬಿಡಿಸ್ತಾ ಇರೋದು, ವಿಡಿಯೋ ತೆಗಿತಾ ಇದ್ದೀನಿ. ನೋಡಿ ಇವತ್ತೆಷ್ಟು ಥರದ್ದು ದಾಸವಾಳ ಹೂವು ಸಿಕ್ಕಿದೆ. ಆ ಕಡೆ ಇವು ಬಿಡಿಸ್ತಾ ಇಲ್ಲ, ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಶಾರ್ಟಲ್ಲಿ ಹಾಕೋಣ ಅಂತ. ಅವು 3 ಬಣ್ಣದ್ದು ಬಿಡಿಸ್ಲಿಲ್ಲ ಇನ್ನು. ನೋಡೋಣ, ಶಾರ್ಟ್ ವಿಡಿಯೋ ಎಲ್ಲ ಹಾಕೋಣ ಅಂಥೇಳಿ ಬಿಡಿಸ್ಲಿಲ್ಲ. ಟೈಮ್ ಇಲ್ಲ ನನಗೆ, ಪೂಜೆ ಮಾಡಬೇಕು ಇನ್ನು, ಅದಕ್ಕಾಗಿ. ಓಕೆ ಬಾಯ್, ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದಲ್ಲಿ.